ಏ ಎಲ್ಲಿ ಕೊಡ್ತಿದ್ಯಾ? ಆಧಾರು ಪ್ಯಾನು ಲಿಂಕ್ ಮಾಡ್ಸಕ್ಕೆ. ಆಧಾರು ಪ್ಯಾನು ಲಿಂಕಾ? ಓ, ನಿಂಗೆ ಗೊತ್ತೇ ಇಲ್ವಾ? ಮಾರ್ಚ್ 31 ಆಧಾರ್ ಪ್ಯಾನ್ ಲಿಂಕ್ ಮಾಡಿಸ್ಬೇಕು. ಹೋಗೋ ಫಸ್ಟ್ ಮಾಡಿಸು. ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ತುಂಬ ಎತ್ತರಕ್ಕೆ ಹೋಗ್ಬೇಕಂದ್ರೆ ಪೇಷನ್ಸ್ ಮತ್ತು ಪರಿಶ್ರಮ ಇವೆರಡಕ್ಕೂ ಲಿಂಕ್ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಆಧಾರ್ ಮತ್ತು ಪ್ಯಾನ್ ಇವೆರಡನ್ನು ಲಿಂಕ್ ಮಾಡಬೇಕು ಅನ್ನೋದು ಬಹಳಷ್ಟು ಜನರಿಗೆ ಈಗ ಗೊತ್ತಾಗಿದೆ. ಮತ್ತು ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನಿಮ್ಗೊಂದು ಸಿಹಿ ಸುದ್ದಿ ಕೊಡ್ತೀನಿ. ಈಗ ಏನು ಮಾರ್ಚ್ 31 ಡೆಡ್ಲೈನ್ ಕೊಟ್ಟಿತ್ತು ಸರ್ಕಾರ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದಕ್ಕೆ, ಅದನ್ನು ಎಕ್ಸ್ಟೆಂಡ್ ಮಾಡಿ ಜೂನ್ 30 ಮಾಡಿದೆ. 1,000 ರೂಪಾಯಿ ಫೈನ್ ಕಟ್ಟಿ ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಜೂನ್ 30 ಲಿಂಕ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಪಾಯಿಂಟ್, ಯಾರು ಲಿಂಕ್ ಮಾಡಬೇಕು ಆಧಾರ್ ಮತ್ತು ಪ್ಯಾನ್? ನಿಮ್ಮ ಹತ್ರ ಆಧಾರ್ ಮತ್ತು ಪ್ಯಾನ್ ಇದ್ದರೆ ನೀವು ಅದನ್ನು ಲಿಂಕ್ ಮಾಡಬೇಕು. ಇದು ಮ್ಯಾಂಡೇಟರಿ, ಕಡ್ಡಾಯ ಆಗಿದೆ. ಸೆಕೆಂಡ್ಲಿ, ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡಲಿಲ್ಲ ಅಂದರೆ ಪ್ಯಾನ್ ನಿಷ್ಕ್ರಿಯ ಆಗುತ್ತೆ. ನಿಷ್ಕ್ರಿಯ ಆದರೆ ನಿಮಗೆ ಪ್ಯಾನ್ ಇಲ್ದಿದ್ದಾಗ ಏನು ಹೈಯರ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ TCS ಮತ್ತು TDS ಡಿಡಕ್ಟ್ ಆಗುತ್ತೆ, ಆ ಸ್ಲ್ಯಾಬಲ್ಲಿ ನಿಮಗೆ TCS ಮತ್ತು TDS ಡಿಡಕ್ಟ್ ಆಗುತ್ತೆ. ಮತ್ತು ನಿಮ್ಗೆ ಯಾವ್ದಾದ್ರು IT ಇಂದ ಇನ್ಕಮ್ ಟ್ಯಾಕ್ಸಿಂದ ರೀಫಂಡ್ ಬರಬೇಕಂದ್ರೆ ಅದು ಪ್ರೋಸೆಸ್ ಆಗೋದಿಲ್ಲ. ಮತ್ತು ಅದ್ರ ಮೇಲೆ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಸಪೋಸ್ ನೀವೊಂದು FD ಇಟ್ಟಿದ್ದೀರಾ ಅಂದ್ಕೊಳ್ಳಿ ಬ್ಯಾಂಕಲ್ಲಿ, ಅದಕ್ಕೆ TDS ಡಿಡಕ್ಟ್ ಆಗುತ್ತೆ. ನಿಮ್ಮ ಪ್ಯಾನ್ ಇರೋವಾಗ 10% TDS ಡಿಡಕ್ಟ್ ಆಗುತ್ತೆ. ನೀವು ಆಧಾರ್ ಪ್ಯಾನ್ ಲಿಂಕ್ ಮಾಡಿಸಿಲ್ಲ ಅಂದ್ಕೊಳ್ರಿ, ಪ್ಯಾನ್ ನಿಷ್ಕ್ರಿಯ ಆದರೆ 20% TDS ಡಿಡಕ್ಟ್ ಆಗುತ್ತೆ. ಮತ್ತು ನೀವು ಪ್ಯಾನ್ ಲಿಂಕ್ ಮಾಡಿಸೋವರೆಗೂ ಆ 20% ಏನು ರೀಫಂಡ್ TDS ಡಿಡಕ್ಟ್ ಆಗಿದೆ ಅದನ್ನು ರೀಫಂಡ್ ತೊಗೊಳಕ್ಕಾಗಲ್ಲ, ಮತ್ತು ಅದಕ್ಕೆ ಏನು ಇಂಟ್ರೆಸ್ಟು ಬರಲ್ಲ. ಸೊ ಈ ಕಾರಣದಿಂದ ನಿಮ್ಮ ಹತ್ರ ಆಧಾರ್ ಪ್ಯಾನ್ ಕಾರ್ಡ್ ಇದ್ರೆ ಲಿಂಕ್ ಮಾಡಿಸ್ಲೇಬೇಕಾಗತ್ತೆ. ಹೇಗೆ ತಿಳ್ಕೊಳೋದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ, ಮತ್ತೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಈಗ ನಿಮ್ಮ ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಮತ್ತು ಲಿಂಕ್ ಮಾಡೋದಕ್ಕೆ ಗೂಗಲಲ್ಲಿ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೋರ್ಟಲ್ ಅಂತ ಸರ್ಚ್ ಕೊಟ್ಟರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. www.incometax.gov.in. ಇದು ಈ ಪೋರ್ಟಲಲ್ಲಿ ಏನಿದೆ, ಗೌರ್ಮೆಂಟ್ನ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಇದು. ಇಲ್ಲಿ ನೋಡಿ, ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಏನಿದೆ, ಈ ಲಿಂಕ್ ಆಧಾರ್ ಸ್ಟೇಟಸ್ಸಿಂದ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿದೆಯಾ ಅಂತ ನೋಡ್ಬೋದು. ಮತ್ತು ಇದ್ರ ಕೆಳಗಡೆ ಇರೋ ಲಿಂಕ್ ಆಧಾರ್ ಅನ್ನೋ ಟ್ಯಾಬಿಂದ ನೀವು ನಿಮ್ಮ ಆಧಾರ್ನ ಲಿಂಕ್ ಮಾಡ್ಬೋದು. ಇಲ್ಲಿ ನೀವು ನೋಡಿದ್ರೆ ಡೇಟ್ ಎಕ್ಸ್ಟೆಂಡ್ ಆಗಿರೋದು ಈ ವೆಬ್ಸೈಟಲ್ಲಿ ತೋರಿಸ್ತಿದೆ. ಓಕೆನಾ? ಸೊ ಲಿಂಕ್ ಆಧಾರ್ ಸ್ಟೇಟಸ್ ಒಂದು ಸತಿ ನೋಡೋಣ ನಾವು. ನನ್ನ ಹತ್ರ ಆಲ್ರೆಡಿ ಒಂದು ID ಇದೆ ನೋಡಿ. ಇದು ಲಿಂಕ್ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ. ಅಕಸ್ಮಾತು ಮುಂಚೆನೇ ಲಿಂಕ್ ಆಗಿದ್ರೆ ಇಲ್ಲಿ ಸಕ್ಸಸ್ಫುಲಿ ಲಿಂಕ್ಡ್ ಅಂತ ಬರುತ್ತೆ. ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್, ಯುವರ್ ಪ್ಯಾನ್ ಇಸ್ ಆಲ್ರೆಡಿ ಲಿಂಕ್ ಟು ದ ಗಿವನ್ ಆಧಾರ್. ಹಂಗಂದರೆ ಈ ಒಂದು ಪ್ಯಾನ್ ನಂಬರ್ ಆಧಾರ್ಗೆ ಆಲ್ರೆಡಿ ಲಿಂಕ್ ಆಗಿದೆ ಅಂತ ತೋರಿಸ್ತಿದೆ. ಲಿಂಕ್ ಆಗಿಲ್ಲ ಅಂದರೆ ಏನು ಮಾಡೋದು? ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಏನಿದೆ ಅದರಲ್ಲಿ ಹೋಗಿ ಲಿಂಕ್ ಆಧಾರ್ ಅಂತಿದೆಯಲ್ಲ, ಅಲ್ಲಿಗೆ ಹೋಗಿ ನೋಡಿ, ಲಿಂಕ್ ಆಧಾರ್ ಅಂತಿದೆ. ಅಲ್ಲಿಗೆ ಹೋಗಿ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಬೇಕು. ಈಗ ಫೈನ್ ಕಟ್ಟೋ ಅವಶ್ಯಕತೆ ಇರೋದ್ರಿಂದ ಮೊದಲು ಕಂಟಿನ್ಯೂ ಟು ಪೇ ಥ್ರೂ ಟ್ಯಾಕ್ಸ್ ಅಂತ ಫೈನನ್ನು ಫಸ್ಟು ನೀವು ಪೇ ಮಾಡಬೇಕಾಗತ್ತೆ. ಫೈನ್ ಕಟ್ಟೋದಕ್ಕೆ ನಿಮಗೆ OTP ಬರುತ್ತೆ. ಅದನ್ನು ನೀವು ಇಲ್ಲ ಡೆಬಿಟ್ ಕಾರ್ಡ್ ಮೂಲಕ ಆದರೂ ಕಟ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕಟ್ಬೋದು. ಮತ್ತು ಕ್ಯಾಶ್ ಚಲನ್ ತೊಗೊಂಡು ಯಾವುದೇ ಬ್ಯಾಂಕ್ ಕೌಂಟರ್ನಲ್ಲಾದರೂ ಕಟ್ಬೋದು. ನೀವು ಈ ಫೈನ್ಗೆ ಚಲನ್ ಪ್ರಿಪೇರ್ ಮಾಡುವಾಗ ಅಸೆಸ್ಮೆಂಟ್ ಇಯರ್ 2023-24 ತೊಗೊಂಡು ಅದರ್ ರೆಸಿಪ್ಟ್ಸಲ್ಲಿ ಅದನ್ನು 1,000 ರೂಪಾಯಿ ನೋಡಿ, ಇಲ್ಲಿ 1,000 ರೂಪಾಯಿ ಇದೆ, ಅದನ್ನು ಪಂಚ್ ಮಾಡಬೇಕಾಗತ್ತೆ. ಅದನ್ನು ಪಂಚ್ ಮಾಡಿ ಪೇ ಮಾಡಿ ಬಂದಮೇಲೆ ಮತ್ತೆ ಲಿಂಕ್ ಆಧಾರ್ ಒಂದು 3-4 ಡೇಸ್ ಆಗುತ್ತೆ ಪೋರ್ಟಲಲ್ಲಿ ಅಪ್ಲೋಡ್ ಆಗೋದಕ್ಕೆ. ಅಪ್ಲೋಡ್ ಆದಮೇಲೆ ಲಿಂಕ್ ಆಧಾರ್ಗೆ ಮತ್ತೆ ಹೋಗಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ನಂಬರ್ ಹಾಕಿದಾಗ ನೆಕ್ಸ್ಟು ಈ ಚಲನ್ ನಂಬರ್ ITSಗೆ ಹೋಗಿ ಪ್ರೊಸೀಡ್ ಆಗಬೇಕಾಗತ್ತೆ. ಇಲ್ಲಿ ಅದರ್ ರೆಸಿಪ್ಟ್ಸ್ ಅಂತ ಹೋಗಿ ನೀವು ಪೇ ಮಾಡಿರೋದನ್ನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ವ್ಯಾಲಿಡೇಟ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ನೋಡಿ ಲಿಂಕ್ ಆಧಾರ್ ಓಪನ್ ಆಗುತ್ತೆ
ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಆಧಾರ್ ನಂಬರ್ ಹಾಕಿದ್ರೆ ನೆಕ್ಸ್ಟು ಲಿಂಕ್ ಆಗುತ್ತೆ. ಒಂದು ಸತಿ ಎಲ್ಲ ಲಿಂಕ್ ಆಗಿದ್ದಾದಮೇಲೆ ನೋಡಿ, ಯುವರ್ ರಿಕ್ವೆಸ್ಟ್ ಫಾರ್ ಪ್ಯಾನ್ ಆಧಾರ್ ಲಿಂಕಿಂಗ್ ಇಸ್ ಸೆಂಟ್ ಟು UIDAI ಫಾರ್ ವ್ಯಾಲಿಡೇಷನ್. ಸೊ ಸ್ವಲ್ಪ ದಿನ ಆದಮೇಲೆ ಸ್ಟೇಟಸ್ನ ಚೆಕ್ ಮಾಡಿ ಅಂತ ತೋರಿಸುತ್ತೆ. ಅದಾದಮೇಲೆ ಒಂದು 7 to 10 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಆಧಾರ್ ಸಕ್ಸಸ್ಫುಲಿ ಲಿಂಕ್ ಆಗಿದೆ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಸೊ ಇದು ಆಧಾರ್ ಲಿಂಕ್ ಮಾಡೋವಂಥ ಪ್ರೋಸೆಸ್. ಇದೇನು ಹೇಳಿದೆ ಇದನ್ನೆಲ್ಲ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಅಲ್ದಿರ ನಿಮ್ಮ ಮೊಬೈಲಲ್ಲಿ ಕೂಡ ಇದನ್ನು ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು. ಸೊ ನಿಮ್ಮ ಡೌಟ್ಸ್ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಆಧಾರ್ ಮತ್ತು ಪ್ಯಾನನ್ನು ಲಿಂಕ್ ಮಾಡಿ. 30th ಜೂನ್ವರೆಗೂ ಟೈಮ್ ಇದೆ ಇನ್ನು. ಬಟ್ ಅಲ್ಲಿವರೆಗೂ ಕಡೆ ಮೂಮೆಂಟ್ವರೆಗೂ ಕಾಯ್ದಿರ ಮುಂಚೆನೇ ನೀವು ಅದನ್ನು ಲಿಂಕ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.